ಸ್ನೇಹಿತರೆ, ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ. ಶ್ರೀಕೃಷ್ಣಾಶ್ರಯ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಇತ್ತೀಚಿನ ದಿನಗಳಲ್ಲಿ ರಿಯಲ್ ಹೀರೋಸ್ ಜಾಸ್ತಿಯಾಗಿ ರಿಯಲ್ ಹೀರೋಸ್ ಬಗ್ಗೆ ತಿಳಿಯದೆ ನಮ್ಮ ಯುವ ಪೀಳಿಗೆ ಹಾಗೂ ಬೆಳೆಯುತ್ತಿರುವ ಮಕ್ಕಳೆಲ್ಲ ಸತ್ಯತೆಯಿಂದ ದೂರವಾಗಿ ವಿಜೃಂಭಿಸುವ ಸುಳ್ಳಿನ ಸುಳಿಯಲ್ಲಿ ಸಿಲುಕಿ ಅವರು ಅತಂತ್ರರಾಗಿ ನಮ್ಮ ದೇಶದ ಭವಿಷ್ಯವು ಅತಂತ್ರದ ಕಡೆಗೆ ಸಾಗುತ್ತಿದೆ. ಈ ಕಾಲಘಟ್ಟದಲ್ಲಿ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದು ಸಚ್ಚಾರಿತ್ರ್ಯವನ್ನು ಸಾರಿದ ಪುರುಷ ಸಿಂಹರ ಬಗ್ಗೆ, ಮಹಾ ಮಹಿಳಾ ಮಣಿಯರ ಬಗ್ಗೆ ತಿಳಿಯುವುದು ಅತ್ಯಂತ ಅವಶ್ಯಕ. ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ರಿಯಲ್ ಹೀರೋಸ್ ಬಗ್ಗೆ ತಿಳಿಸಲು ಹೊರಟಿದ್ದೇವೆ. ಮೊದಲ ಹೆಜ್ಜೆಯಾಗಿ ಈ ಸಂಚಿಕೆಯಲ್ಲಿ ದೇಶ ಪ್ರೇಮ, ಪರಾಕ್ರಮ, ಕಾರ್ಯಕೌಶಲ್ಯ, ಪ್ರಚಂಡ ಧೈರ್ಯ ತೋರಿದ ಧೀರ, ಮೋಹಕ್ಕೆ ಬಲಿಯಾಗದೆ, ನಿರಾಶೆಯಲ್ಲಿ ಹತಾಶನಾಗದೆ, ಸಾಹಸ ಮಾಡಲು ಹಂಜದೆ, ಪರಿಶ್ರಮಿಸಲು ಹಳುಕದೆ, ಕೊನೆಯಲ್ಲಿ ಬ್ರಿಟಿಷರ ಗುಂಡಿಗೂ ಬಾಗದೆ ಎಲ್ಲ ದೃಷ್ಟಿಯಿಂದಲೂ ಅಜೇಯನಾಗಿರುವ ಒಬ್ಬ ಕ್ರಾಂತಿ ಕೇಸರಿಯ ಬಗ್ಗೆ ತಿಳಿಸಲು ಹೊರಟಿದ್ದೀವಿ. ಬನ್ನಿ ಆ ಪುರುಷ ಸಿಂಹನ ಬಗ್ಗೆ ತಿಳಿದುಕೊಳ್ಳೋಣ. ಗೆಳೆಯರೇ, ಅದು ಭಾರತದ ಅತಿ ಪ್ರಾಚೀನ ಪವಿತ್ರ ತೀರ್ಥಕ್ಷೇತ್ರ ಕಾಶಿ. ಅಲ್ಲಿ ನಡೆಯುತ್ತಿದ್ದ ಮೆರವಣಿಗೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಕೂಗು ಇಡೀ ದೇಶದ ಜನಮನದ ಕೂಗಾಗಿತ್ತು. ಈ ಮೆರವಣಿಗೆ ಆಂದೋಲನದ ವಿಶೇಷತೆ ಏನೆಂದರೆ, ಕಾಶಿ ವಿದ್ಯಾಪೀಠದ ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿಗಳು ತಮ್ಮ ಅಮರ ಕೋಶಗಳನ್ನು ಬದಿಗಿಟ್ಟು ಆಂದೋಲನದಲ್ಲಿ ಭಾಗವಹಿಸಿರ್ತಾರೆ. ಹಾಗೂ ಈ ಮೆರವಣಿಗೆಯ ಮುಂಚೂಣಿಯಲ್ಲಿ ವೀರ ಸನ್ಯಾಸಿ ಸ್ವಾಮಿ ಶಂಕರಾನಂದ ಬ್ರಹ್ಮಚಾರಿ ಜೊತೆಗೆ ಕಾಶಿಯ ಪ್ರತಿಷ್ಠಿತ ನಾಯಕರಾದ ಅಬ್ದುಲ್ ಕರೀಂ, ಪ್ರಕಾಶ್, ಸಂಪೂರ್ಣಾನಂದ್ ಮುಂತಾದವರು ಸಹ ಇರ್ತಾರೆ. ಈ ಸಂದರ್ಭದಲ್ಲಿ ಮೆರವಣಿಗೆಯ ಸುದ್ದಿ ಒಡೈಚಾಕಿಯ ಪೊಲೀಸ್ ಠಾಣೆಗೆ ಮುಟ್ತದೆ. ತಕ್ಷಣವೇ ಪೊಲೀಸ್ ಠಾಣೆಯಿಂದ ಪೊಲೀಸ್ ದಂಡು ಮೆರವಣಿಗೆಯತ್ತ ಧಾವಿಸ್ತದೆ. ಗೌಡಾಲಿಯ ವೃತ್ತದ ಬಳಿ ಪೊಲೀಸ್ ಪಡೆ ಹಾಗೂ ಸ್ವಾತಂತ್ರ್ಯ ಯೋಧರ ಮೆರವಣಿಗೆ ಎದುರಾಗ್ತದೆ. ಈ ವೇಳೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಕುದುರೆ ನಿಲ್ಲಿಸಿ ಮೆರವಣಿಗೆಯಲ್ಲಿರುವ ಜನರನ್ನು ಕುರಿತು ನಿಲ್ಲಿ, ಮೆರವಣಿಗೆ ಮುಂದುವರಿಯ ಕೂಡದೆಂದು ಎಚ್ಚರಿಸುತ್ತಾನೆ. ಇದಕ್ಕೆ ಉತ್ತರವಾಗಿ ಮೆರವಣಿಗೆಯಲ್ಲಿದ್ದ ಜನರಿಂದ ಆಕ್ರೋಶಭರಿತ ಒಂದೇ ಮಾತರಂ ಘೋಷವಾಕ್ಯ ಆರ್ಭಣಿಸುತ್ತದೆ. ಹಾಗೂ ಎಷ್ಟು ಹೇಳಿದರೂ ಸಹ ಕೇಳದೆ ಮುನ್ನುಗ್ಗಲಾರಂಭಿಸುತ್ತದೆ. ಇದನ್ನು ಕಂಡ ಸಬ್ ಇನ್ಸ್ಪೆಕ್ಟರ್ ಲಾಠಿ ಚಾರ್ಜ್ ಮಾಡಲು ಆಜ್ಞಾಪಿಸುತ್ತಾನೆ. ಆಜ್ಞೆಗಾಗಿಯೇ ಕಾದು ನಿಂತಿದ್ದ ಪೊಲೀಸ್ ಪಡೆ ಮದವೇರಿದ ಗೂಳಿಗಳಂತೆ ಮೆರವಣಿಗೆಕಾರರ ಮೇಲೆ ನುಗ್ಗಿ ಮನಬಂದಂತೆ ಥಳಿಸಲಾರಂಭಿಸುತ್ತಾರೆ. ಆದರೆ ಎಲ್ಲರೂ ಅಹಿಂಸಾ ರಥಧಾರಿಗಳಾದ ಕಾರಣ ಒಂದೇ ಮಾತರಂ ಎನ್ನುತ್ತಾ ಪೆಟ್ಟುಗಳಿಗೆ ಮೈ ಒಡ್ಡುವುದೊಂದೇ ಅವರ ಪ್ರತ್ಯುತ್ತರವಾಗಿರುತ್ತದೆ. ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ಗಂತೂ ಎಲ್ಲದ ಆಕ್ರೋಶ ಬಂದು ಸ್ವಾಮಿ ಶಂಕರಾನಂದರನ್ನು ಗುರಿಯಾಗಿಸಿಕೊಂಡು ಸಾಯ ಬಡಿಯಲಾರಂಭಿಸುತ್ತಾನೆ. ಈ ವೇಳೆಗೆ ಕಾಶಿ ವಿದ್ಯಾಪೀಠದಿಂದ ವಿದ್ಯಾರ್ಥಿಗಳ ಮೆರವಣಿಗೆ ಸ್ವಾಮಿ ಶಂಕರಾನಂದರನ್ನು ಒಡೆಯುತ್ತಿದ್ದ ಸ್ಥಳದ ಬಳಿ ಬರ್ತದೆ. ಈ ಗುಂಪಿನಲ್ಲಿದ್ದ ಒಬ್ಬ ಹುಡುಗ ಥಳಿಸುತ್ತಿದ್ದ ದೃಶ್ಯವನ್ನು ಕಂಡು ಅಲ್ಲಿಯೇ ನೆಲಕಚ್ಚಿ ನಿಂತಿರ್ತಾನೆ. ಸ್ನೇಹಿತರೆ, ಈ ಹುಡುಗನೇ ಈ ಸಂಚಿಕೆಯ ನಾಯಕ. ಅಗಲವಾದ ತೇಜಸ್ಸಿನ ಗುಂಡುಮುಖ ಹಾಗೂ ಒಳಪಿನ ಹರಳು ಕಣ್ಣುಗಳನ್ನು ಹೊಂದಿದ್ದ ಈ ಹುಡುಗ ಕೈಯಲ್ಲೇ ಒಂದು ತ್ರಿವರ್ಣ ಧ್ವಜವನ್ನು ಹಿಡಿದಿರುತ್ತಾನೆ. ಅವನ ಈ ಒಳಪಿನ ಕಣ್ಣುಗಳು ಥಳಿಸುತ್ತಿದ್ದ ದೃಶ್ಯವನ್ನು ಕಂಡು ಕೆಂಬಣ್ಣಕ್ಕೆ ತಿರುಗಿ ತನ್ನ ಕೈಲಿದ್ದ ಧ್ವಜವನ್ನು ಪಕ್ಕದಲ್ಲಿದ್ದವನಿಗೆ ಕೊಟ್ಟು ಸರಕ್ಕನೆ ನೆಲಕ್ಕೆ ಬಗ್ಗಿ ಒಂದು ಕಲ್ಲನ್ನು ಕೈಗೆತ್ತಿಕೊಂಡು ಸ್ವಾಮೀಜಿ ಮೇಲೆ ಪ್ರಹಾರ ಮಾಡುತ್ತಿದ್ದ ಸಬ್ ಇನ್ಸ್ಪೆಕ್ಟರ್ನ ಗಮನ ಸೆಳೆಯಲು, ಏ ಆಂಗ್ಲ ಕುನ್ನಿ, ಇಲ್ಲಿ ನೋಡೋ ಎಂದು ಕೂಗಿ ಹೇಳ್ತಾನೆ. ಇದನ್ನು ಕೇಳಿದ ಸಬ್ ಇನ್ಸ್ಪೆಕ್ಟರ್ ತಿರುಗಿದಾಕ್ಷಣವೇ ಅವನ ಹಣೆಗೆ ಗುರಿ ಇಟ್ಟು ಕಲ್ಲನ್ನು ಎಸೆದೇ ಬಿಡ್ತಾನೆ. ಬಂದೂಕಿನಿಂದ ಹೊರಟ ಗುಂಡಿನಂತೆ ಆ ಕಲ್ಲು ಸ್ವಲ್ಪವೂ ಗುರಿ ತಪ್ಪದೆ ಹಣೆಗೆ ರಪ್ಪನೆ ಬಡಿಯುತ್ತದೆ. ಕ್ಷಣಾರ್ಥದಲ್ಲೇ ಸಬ್ ಇನ್ಸ್ಪೆಕ್ಟರ್ ತರಗೊಟ್ಟಿ ತಲೆ ಗಿರ್ರನೆ ಸುತ್ತಿ ಅವನ ಹಣೆಯಿಂದ ಬುಳಬುಳನೆ ರಕ್ತ ಚಿಮ್ಮಲಾರಂಭಿಸುತ್ತದೆ. ಇನ್ಸ್ಪೆಕ್ಟರ್ ಕಲ್ಲು ಬಂದ ಕಡೆಗೆ ನೋಡಿದಾಗ ತನ್ನನ್ನು ಮತ್ತಷ್ಟು ಕೆಣಕುವಂತೆ ನಿರ್ಭೀತನಾಗಿ ನಿಂತಿದ್ದ ಆ ಹುಡುಗನನ್ನು ಕಂಡು ಕ್ಯಾಚ್ ಹಿಮ್ ಎಂದು ಚೀರುತ್ತಾನೆ. ಆ ಹುಡುಗನನ್ನು ಬೆನ್ನಟ್ಟಿ ಹೋದ ಕಾನ್ಸ್ಟೇಬಲ್ಗಳಿಗೆ ಅವನು ಸಿಗುವುದಿಲ್ಲ. ಅವರಿಗೆ ಮಣ್ಣು ಮುಕ್ಕಿಸಿ ತಪ್ಪಿಸಿಕೊಳ್ತಾನೆ.
ಈ ಘಟನೆಯ ಮರುದಿನ ಸರ್ಕಾರಿ ಕ್ವೀನ್ಸ್ ಕಾಲೇಜಿನಲ್ಲಿ ಸಂಸ್ಕೃತ ಪರೀಕ್ಷೆ ನಿಗದಿಯಾಗಿರುತ್ತದೆ. ಇದು ಸರ್ಕಾರಿ ಸಂಸ್ಕೃತ ಪರೀಕ್ಷೆ ಆದ್ದರಿಂದ ವಿಫಲಗೊಳಿಸಲು ಸ್ವತಂತ್ರ ಹೋರಾಟಗಾರರಿಂದ ಮೊದಲೇ ಯೋಜನೆಯಾಗಿರುತ್ತದೆ. ಆದ್ದರಿಂದ ಪೊಲೀಸರ ಕಾವಲು ಅಲ್ಲಿ ಇರುತ್ತದೆ. ಈ ಸಂದರ್ಭದಲ್ಲಿ ಎಲ್ಲಿಂದಲೋ ದಿಢೀರನೆ ಪ್ರತ್ಯಕ್ಷನಾದ ಆ ಹುಡುಗ ತನ್ನ ಚೀಲಗಳಿಂದ ಮುದ್ರಿತ ಕರಪತ್ರಗಳ ಕಟ್ಟುಗಳನ್ನು ತೆಗೆಯುತ್ತಾ ಅಲ್ಲಿದ್ದ ವಿದ್ಯಾರ್ಥಿಗಳಿಗೆ ತಲುಪಿಸಿ ಸರ್ಕಾರಿ ಸಂಸ್ಕೃತ ಪರೀಕ್ಷೆ ಬಹಿಷ್ಕರಿಸಿ, ಯಾರೂ ಪರೀಕ್ಷೆಗೆ ಹೋಗಬೇಡಿ ಎಂದು ಕೂಗುತ್ತಾ ಇರಬೇಕಾದರೆ ಪೊಲೀಸರ ಕಣ್ಣಿಗೆ, ಅದರಲ್ಲೂ ನಿನ್ನೆ ತಪ್ಪಿಸಿಕೊಂಡ ಅದೇ ಪೊಲೀಸರ ಕಣ್ಣಿಗೆ ಬಿದ್ದ ತಕ್ಷಣವೇ ಪೊಲೀಸರು ಅವನನ್ನು ಹಿಡಿಯಲು ಬರ್ತಾರೆ. ಆದರೆ ಕಣ್ಣು ರೆಪ್ಪೆ ಹೊಡೆಯುವಷ್ಟರಲ್ಲಿ ಪಾದರಸದಂತೆ ಪೊಲೀಸರ ಕೈಯಿಂದ ನುಣುಚಿಕೊಂಡು ಮತ್ತೆ ತಪ್ಪಿಸಿಕೊಳ್ತಾನೆ. ಈ ನಡುವೆ ಒಬ್ಬ ವಿದ್ಯಾರ್ಥಿಯ ದೆಸೆಯಿಂದ ಆ ಹುಡುಗ ಇರುವ ಜಾಗ ತಿಳಿದು ಅವನನ್ನು ಬಂಧಿಸುತ್ತಾರೆ. ಗೆಳೆಯರೆ, ಅಂದು ಫೆಬ್ರವರಿ 21, 1922 ನ್ಯಾಯಾಧೀಶರ ಮುಂದೆ ವಿಚಾರಣೆ ಆರಂಭವಾಗುತ್ತದೆ. ನಡೆದ ಘಟನೆಯ ಬಗ್ಗೆ ಕೇಳಿದ ನ್ಯಾಯಾಧೀಶ ಹುಡುಗನನ್ನು ಕುರಿತು ಹೌದೇನೋ ಎಂದು ಕೇಳಿದಾಗ, ಹೌದು, ಕಲ್ಲಿನಿಂದ ನಾನು ಹೊಡೆಯಬಾರದಿತ್ತು, ಲಾಠಿಯಿಂದ ಅವನ ತಲೆಯನ್ನು ಕೆಚ್ಚಿ ಹಾಕಬೇಕಾಗಿತ್ತು. ನಾವು ಅಹಿಂಸಾವಾದಿಗಳೆಂದು ತಿಳಿದೇ ಪೊಲೀಸರು ರಾಕ್ಷಸರಂತೆ ನಡೆದುಕೊಳ್ಳುತ್ತಿದ್ದಾರೆ. ನಮ್ಮ ಧ್ವಜಕ್ಕೆ ಅವಮಾನ ಮಾಡಿ ನಮ್ಮ ಪೂಜ್ಯ ನಾಯಕರನ್ನು ಸಾಯಬಡಿದ ಇವನನ್ನು ನನ್ನ ಕೈಯಲ್ಲಿ ಪಿಸ್ತೂಲು ಇದ್ದಿದ್ದರೆ ಅಲ್ಲಿಯೇ ಗುಂಡಿಟ್ಟು ಸುಟ್ಟು ಹಾಕುತ್ತಿದ್ದೆ ಎಂದು ಗುಡುಗುತ್ತಾನೆ. ಇದರಿಂದ ಕೋಪಗೊಂಡ ನ್ಯಾಯಾಧೀಶ, ನಿಲ್ಲಿಸು ನಿನ್ನ ತಲೆಹರಟೆ, ಇದನ್ನೇನು ಅಂದುಕೊಂಡಿದೀಯ ಅಂತ ಹೇಳಿದಾಗ ಮತ್ತೆ ಆ ಹುಡುಗ ಹೇಳ್ತಾನೆ, ನನಗೆ ಚೆನ್ನಾಗಿ ಗೊತ್ತು, ಇದೊಂದು ಅನ್ಯಾಯಾಲಯ, ಇಲ್ಲಿ ನ್ಯಾಯ ದೇವತೆಗೆ ನೇಣು ಹಾಕುತ್ತೀರಿ, ಇಲ್ಲಿ ಅನ್ಯಾಯ ನ್ಯಾಯವನ್ನು ಕಾಲ ಕೆಳಗೆ ಮೆಟ್ಟಿ ನಿಂತಿದೆ. ಇದನ್ನು ಕೇಳಿ ಉದ್ರೇಕಗೊಂಡ ನ್ಯಾಯಾಧೀಶ, ಮುಚ್ಚು ಬಾಯಿ, ಹೆಚ್ಚು ಬೊಗಳಬೇಡ, ಹೇಳು ಏನು ನಿನ್ನ ಹೆಸರು ಅಂತ ಕೇಳಿದಾಗ ನ್ಯಾಯಾಧೀಶನನ್ನೇ ತೀಕ್ಷ್ಣ ದೃಷ್ಟಿಯಿಂದ ನೋಡುತ್ತಿದ್ದ ಹುಡುಗ ಎದೆ ಸೆಟೆಸಿ ತನ್ನ ಬಲಗೈಯಿಂದ ಎದೆ ತಟ್ಟಿಕೊಂಡು ನನ್ನ ಹೆಸರು ಒಂದು ಕ್ಷಣ ಏನೋ ಯೋಚಿಸುವವನಂತೆ ತಡೆದು ನಂತರ ಇದ್ದಕ್ಕಿದ್ದಂತೆ ಗಟ್ಟಿಯಾಗಿ ಗರ್ಜಿಸಿದ. ಅದೇನೆಂದರೆ, ನನ್ನ ಹೆಸರು ಆಜಾದ್. ಒಂದು ಕ್ಷಣ ಅಲ್ಲಿದ್ದವರಿಗೆಲ್ಲ ತೋಪಿನಿಂದ ಗುಂಡು ಸಿಡಿದಂತೆ ಭಾಸವಾಗಿ ಎಲ್ಲರೂ ದಂಗು ಬಡಿದು ಚಪ್ಪಾಳೆ ಗದ್ದಲ ಆರಂಭವಾಗುತ್ತದೆ. ಸ್ನೇಹಿತರೆ, ಆ ಹುಡುಗ ಬೇರೆ ಯಾರೂ ಅಲ್ಲ, ಚಂದ್ರಶೇಖರ್ ಶರ್ಮಾ. ಈ ಘಟನೆ ನಡೆದ ನಂತರ ಚಂದ್ರಶೇಖರ್ ಆಜಾದ್ ಆದ. ಬದುಕಿದ್ದು ಕೇವಲ 25 ವರ್ಷವಾದರೂ ಇಂದಿಗೂ ಭರತ ಮಾತೆಯ ಮಡಿಲಲ್ಲಿ ಅಮರವಾಗಿದ್ದಾರೆ. ಸ್ನೇಹಿತರೆ, ಈ ಚಂದ್ರಶೇಖರ್ ತನ್ನ ಹೆಸರನ್ನು ಆಜಾದ್ ಅಂದರೆ ಸ್ವತಂತ್ರ ಅಂತ ಹೇಳಿದ ಮೇಲೆ ಮುಂದೇನು ನಡೆಯುತ್ತದೆ ಎಂಬ ಕುತೂಹಲದಿಂದ ನೋಡುತ್ತಿದ್ದಾಗ ನ್ಯಾಯಾಧೀಶ, ಏನು ನಿನ್ನ ಅಪ್ಪನ ಹೆಸರು? ಇದಕ್ಕೆ ಚಂದ್ರಶೇಖರ್ನ ಗುಂಡಿನಂತ ಇನ್ನೊಂದು ಉತ್ತರ, ಸ್ವಾಧೀನತೆ. ಇದನ್ನು ಕೇಳಿದ ನ್ಯಾಯಾಧೀಶ ತಾಳ್ಮೆಗೆಟ್ಟು ಮತ್ತೆ ಹಬ್ಬರಿಸಿದ, ಸರಿಯಾಗಿ ಬಗಳು, ನಿನ್ನ ಮನೆಯಲ್ಲಿ? ಅಷ್ಟೇ ಗಟ್ಟಿಯಾಗಿ ಚಂದ್ರಶೇಖರ್ ಮರುತ್ತರಿಸಿದ, ನನ್ನ ಮನೆ ಸೆರೆಮನೆ. ಇದರಿಂದ ನ್ಯಾಯಾಧೀಶನ ಕೋಪ ಉಕ್ಕುಕ್ಕಿ ಬರುತ್ತಿದ್ದರೂ ಬೇರೆ ವಿಧಿ ಇಲ್ಲದ ತಡೆ ಹಿಡಿದುಕೊಂಡು ಮತ್ತೆ ಕೇಳಿದ, ಏನು ನಿನ್ನ ಕೆಲಸ? ಇಂಗ್ಲಿಷರನ್ನು ಭಾರತದಿಂದ ಹೊರಗಟ್ಟುವುದೇ ನನ್ನ ಕೆಲಸ, ಹುಡುಗ ಸಲೀಸಾಗಿ ಉತ್ತರಿಸಿದ. ಈ ಎಲ್ಲ ಉತ್ತರದಿಂದ ನಾಗರ ಹಾವಿನ ಹೆಡೆ ಮೆಟ್ಟಿದಂತಾಗಿದ್ದ ನ್ಯಾಯಾಧೀಶ 12 ಚಡಿ ಏಟುಗಳ ಶಿಕ್ಷೆಯನ್ನು ಚಂದ್ರಶೇಖರ್ ಆಜಾದ್ನಿಗೆ ವಿಧಿಸಿದ. ಮಿತ್ರರೇ, ಹೀಗೆ ಜೈಲಿಗೆ ಹೋದ ಚಂದ್ರಶೇಖರ್ ಆಜಾದ್ನ ಸಾಹಸ, ಪರಾಕ್ರಮ, ದೃಢ ಸಂಕಲ್ಪ ಇನ್ನು ನೂರ್ಮಡಿಯಾಯಿತೇ ಹೊರತು ಕಮ್ಮಿಯಾಗಲಿಲ್ಲ. ಇದಕ್ಕೆ ಪುಷ್ಟಿ ನೀಡಲು ಕೆಲವು ಘಟನೆಗಳನ್ನು ನಿಮಗೆ ಹೇಳಲು ಇಚ್ಛಿಸ್ತೇನೆ. ಸ್ನೇಹಿತರೆ, ಆಜಾದ್ ಇದ್ದ ಸಾಲಿಟರ್ ಸೆಲ್ನಲ್ಲಿ ಹಾಸಲು ಒದೆಯಲು ಬಟ್ಟೆಗಳು ಇರಲಿಲ್ಲ. ಆ ದಿನಗಳಲ್ಲಿ ಕಾಶಿಯಲ್ಲಿ ಅಸಾಧ್ಯ ಚಳಿ. ಆ ಚಳಿಗೆ ಕೈಕಾಲು ಮರಗಟ್ಟಿ ಹೋಗುತ್ತಿದ್ದವು. ಕೋಣೆಯ ತುಂಬ ಧೂಳು, ಕಸಕಡ್ಡಿ, ಮಲಮೂತ್ರಗಳ ಗಬ್ಬು ವಾಸನೆ. ಈ ಹಿಂಸೆ ತಾಳಲಾರದೆ ಅವನು ಕ್ಷಮೆ ಕೇಳಲು ಎಂಬ ನಿರೀಕ್ಷೆ ಜೈಲು ಅಧಿಕಾರಿಗಳಿಗಿತ್ತು. ಆದರೆ ರಾತ್ರಿಯ ವೇಳೆ ಸಬ್ ಇನ್ಸ್ಪೆಕ್ಟರ್ ಆಜಾದ್ ಇದ್ದ ಕೋಣೆಯ ಕಡೆ ಬಂದಾಗ ಕತ್ತಲಿನಲ್ಲಿ ಮಸಕಾಗಿ ಒಂದು ದೃಶ್ಯ, ಅದು ಆಶ್ಚರ್ಯಕರವಾದ ದೃಶ್ಯ. ಅದೇನೆಂದರೆ, ಆಜಾದ್ ಅಂತ ಕೊರೆಯುವ ಚಳಿಯಲ್ಲಿ ಮೈಮೇಲಿನ ಬಟ್ಟೆ ಕಳಚಿ ಒಂದು ಕೌಪೀನ ಮಾತ್ರ ಧರಿಸಿ ಎಡಬಿಡದೆ ಬಸ್ಕಿ ಹೊಡೆಯುತ್ತಿದ್ದ. ಚಳಿಗಾದರೂ ಎದುರಿ ಕ್ಷಮೆ ಕೇಳಿಯಾನು ಎಂಬ ಜೈಲು ಅಧಿಕಾರಿಗಳ ಯೋಜನೆ ತಲೆ ಕೆಳಗಾಗಿತ್ತು. ಎಲ್ಲವನ್ನು ಮೆಟ್ಟಿ ನಿಂತ ಆಜಾದ್ ಮತ್ತೊಮ್ಮೆ ಯಶಸ್ವಿಯಾಗಿ ಅವರನ್ನು ಸೋಲಿಸಿದ.
ಇತ್ತ ಚಂದ್ರಶೇಖರ್ ಇದ್ದ ಜೈಲಿನಲ್ಲಿ ಗಂಡಾ ಸಿಂಗ್ ಎಂಬ ಜೈಲರ್ಗೆ ಆಜಾದ್ ಮೇಲೆ ಏನೋ ಕನಿಕರ. ಇದಕ್ಕೆ ಕಾರಣ ಜೈಲರ್ನ ತಾಯಿ. ಆ ಎಳೆಯ ಹುಡುಗನಿಗೆ ಚಡಿ ಏಟು ಹೊಡೆಯುವುದು ಅನ್ಯಾಯ, ಅಧರ್ಮವೆಂದು ಹೇಳಿ ಹೇಗಾದರೂ ಆ ಹುಡುಗನನ್ನು ಪಾರು ಮಾಡು ಎಂದಿದ್ದಳು. ಇದರಿಂದ ಜೈಲರ್ ಕಲೆಕ್ಟರ್ ಬಳಿ ಹೋಗಿ ಮಾತಾಡಿದ್ದ. ಅದಕ್ಕೆ ಕಲೆಕ್ಟರ್ ಆ ಹುಡುಗ ಕ್ಷಮೆ ಕೇಳಿದರೆ ಬಿಟ್ಟು ಬಿಡೋಣ ಅಂತ ಹೇಳಿ ಕಳುಹಿಸಿದ್ದ. ಅದರಂತೆ ಆಜಾದ್ನನ್ನು ಕಲೆಕ್ಟರ್ ಬಳಿ ಕರೆದುಕೊಂಡು ಹೋದಾಗ ಚಿಕ್ಕ ಹುಡುಗನನ್ನು ಕುರಿತು ಈ ಚಳುವಳಿ ಎಲ್ಲ ಬಿಟ್ಟು ಬಿಡು, ಕ್ಷಮೆ ಕೇಳಿಕೋ, ನಿನ್ನನ್ನು ಬಿಟ್ಟು ಬಿಡ್ತೀವಿ ಎಂದಾಗ ಕೆರಳಿದ ಆಜಾದ್, ನಾನು ಯಾರ ಬಳಿಯೂ ಕ್ಷಮೆ ಕೇಳುವುದಿಲ್ಲ, ನಾನು ಯಾವ ಶಿಕ್ಷೆಯನ್ನು ಬೇಕಾದರೂ ಅನುಭವಿಸುತ್ತೇನೆಯೇ ಹೊರತು ಪ್ರಾಣ ಹೋದರೂ ಮುಂದಿಟ್ಟ ಕಾಲು ಹಿಂದೆಗೆಯುವುದಿಲ್ಲವೆಂದು ದಿಟ್ಟತನದಿಂದ ಗರ್ಜಿಸಿದ. ಇದರಿಂದ ಕಕ್ಕಾ ಬಿಕ್ಕಿಯಾಗಿ ಅಚ್ಚರಿಗೊಂಡ ಕಲೆಕ್ಟರ್ ಮತ್ತೆ ಜೈಲಿಗೆ ಕಳುಹಿಸಿಬಿಟ್ಟ. ಇಲ್ಲಿ ಆಜಾದ್ ದೇಶ ಪ್ರೇಮವ ಮೇಲೇರಿಸಿ ಮತ್ತೊಮ್ಮೆ ಜಯಶಾಲಿಯಾದ. ಸ್ನೇಹಿತರೆ, ಈ ಅಪ್ಪಟ ದೇಶ ಪ್ರೇಮಿ ಚಡಿ ಏಟು ಕೊಡುವ ಸಮಯ ಬಂದಾಗಲೂ ಸಹ ಕಿಂಚಿತ್ತು ಭಯಪಡದೆ ಸ್ಥಿರವಾಗಿ ದಿಟ್ಟತನದಿಂದ ಎದುರಿಸಿದ. ಆ ನೋವನ್ನು ಒಂದೇ ಮಾತರಂ ಎಂಬ ಮಂತ್ರ ಹೇಳುತ್ತಾ ಅನುಭವಿಸಿದ. ನಂತರ ಬಿಡುಗಡೆಯ ವೇಳೆಯಲ್ಲಿ ಸರ್ಕಾರದ ನಿಯಮದಂತೆ ಗಾಯಗಳ ಚಿಕಿತ್ಸೆಗಾಗಿ ಕೊಡಲು ಬಂದ ಹಣವನ್ನು ತಿರಸ್ಕರಿಸಿ ಸ್ವತಂತ್ರ ಹೋರಾಟದ ಮುಂದಿನ ಸಿದ್ಧತೆಗಳ ಯೋಜನೆಯನ್ನು ಮಾಡುತ್ತಾ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯನಾದ. ಈ ವೀರ ಬಾಲಕನ ಧೀರ ವರ್ತನೆಯನ್ನು ಕೇಳಿ ಪುಳಕಿತಗೊಂಡು ವೀರೋಚಿತ ಅಭಿನಂದನೆ ಮಾಡಲು ಕಾಂಗ್ರೆಸ್ ಸಮಿತಿ ನಿರ್ಧರಿಸಿ ಒಂದು ಸಭೆಯನ್ನು ಆಯೋಜಿಸಿತು. ಚಂದ್ರಶೇಖರ್ ಆಜಾದ್ ಒಂದು ಸಭೆಯನ್ನು ಉದ್ದೇಶಿಸಿ ಮಾಡಿದ ಮೊದಲ ಮತ್ತು ಕೊನೆಯ ಸಾರ್ವಜನಿಕ ಭಾಷಣ ಇದಾಗಿದೆ ಸ್ನೇಹಿತರೆ. ಈ ಭಾಷಣದಲ್ಲಿ ಅವನಾಡಿದ 2 ಮಾತುಗಳು ಅಂತರಾಳದಿಂದ ಬಂದಂತವಾಗಿತ್ತು. ಹೃದ್ಗತ ದೇಶಭಕ್ತಿಯ ತೊದಲ ನುಡಿ ಅದಾಗಿತ್ತು. ಅವು 100 ಭಾಷಣಗಳಿಗೆ ಸಮವಾಗಿತ್ತು. ಅವುಗಳು ಯಾವುವೆಂದರೆ ಈಗಲೂ ಜನಪ್ರಿಯಗೊಂಡಿರುವ ಸಾಲುಗಳು ಅವು ಸ್ನೇಹಿತರೆ. ಅದೇನೆಂದರೆ, ದುಶ್ಮನೋಂಕಿ ಗೋಲಿಯೊಂಕೋ ಮೈ ಸಾಮ್ನಾ ಕರುಂಗ, ಆಜಾದ್ ಹಿ ರಹುಂಗ ಮೈ ಆಜಾದ್ ಹಿ ಮಾರುಂಗ. ಅಂದರೆ ಶತ್ರುಗಳ ಗುಂಡುಗಳನ್ನು ನಾನು ಎದುರಿಸುತ್ತೀನಿ, ಸ್ವತಂತ್ರನಾಗಿಯೇ ಬದುಕುತ್ತೀನಿ, ಸ್ವತಂತ್ರನಾಗಿಯೇ ಮಡಿಯುತ್ತೀನಿ ಎಂದರ್ಥ. ಗೆಳೆಯರೆ, ಈ ಘಟನೆಗಳಿಂದ ಆಜಾದ್ ಒಬ್ಬ ಧೀರೋದತ್ತ ಪುರುಷ ಸಿಂಹನೆಂದು ತಿಳಿದು ಬರುತ್ತದೆ. ಇದೇ ಫೆಬ್ರವರಿ 27ಕ್ಕೆ ಆಜಾದ್ ಮಡಿದು 95 ವರ್ಷಗಳು ಕಳೆದಿವೆ. ಆದರೂ ಸಹ ಇಂದಿಗೂ ಅಮರನಾಗಿರುವ ವೀರೋಚಿತ ನಿಜನಾಯಕ ನಮ್ಮ ಚಂದ್ರಶೇಖರ್ ಆಜಾದ್ನನ್ನು ಸ್ಮರಿಸೋಣ. ಇಂತಹ ದೇಶಭಕ್ತರ, ಅಜೇಯರ, ಅದಮ್ಯ ಚೇತನರ ಬಗ್ಗೆ ಪ್ರತಿಯೊಬ್ಬ ಭಾರತೀಯರು ತಿಳಿದುಕೊಳ್ಳಬೇಕು. ಈಗಿನ ಪೀಳಿಗೆಗೆ ಇಂತಹ ವೀರೋಚಿತ ದೇಶಭಕ್ತರ ಪರಿಚಯವಾಗಬೇಕೆನ್ನುವುದೇ ನಮ್ಮ ಚಾನಲ್ನ ಆಶಯ. ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ. ಮತ್ತೆ ಭೇಟಿಯಾಗೋಣ.